ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಈ ಘಟನೆ ನಡೆದಿದೆ. ಹೆಂಗೆ ಆಗಿದೆ ಅಂತ ಹೇಳಿದ್ರೆ ರಾಜಕೀಯ ಜಟಾಪಟಿನೇ ಶುರುವಾಗ್ಬಿಡ್ತು. ಸರ್ಕಾರಿ ಕಾರ್ಯಕ್ರಮ ಆದರೆ ಇಲ್ಲಿ ಒಂದು ರೀತಿ ಪ್ರತಿಷ್ಠೆ. ಪ್ರದೀಪ್ ಈಶ್ವರ್ ಕೂಡ ಕೌಂಟರ್ ಕೊಡ್ತಾರೆ, ಅದಕ್ಕೆ PC ಮೋಹನ್ ಕೂಡ ತಿರುಗೇಟನ್ನು ಕೊಟ್ಟರು. ಬಟ್ ಅಲ್ಲಿ ಸಮಾಧಾನ ಪಡಿಸುವಂಥ ಕೆಲಸ ಆದರೂ ಕೂಡ ಈ ಕಾರ್ಯಕ್ರಮದಲ್ಲಿ ರಾಜಕೀಯ ಜೋರಾಗಿತ್ತು. ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದಂಥ ಕಾರ್ಯಕ್ರಮ. ಬಿಜೆಪಿಯ ಕೊಡುಗೆಗಳ ಬಗ್ಗೆ ಹೊಗಳ್ತಾ ಇದ್ರು PC ಮೋಹನ್. ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಬಿಜೆಪಿ ಗುಣಗಾನ ಮಾಡಿದ್ದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಇದು ಸರ್ಕಾರಿ ಕಾರ್ಯಕ್ರಮ ಅಂತ ಪ್ರದೀಪ್ ಈಶ್ವರ್ ಹೇಳಿದ್ರು. ಮಾತಿಗೆ ಮಾತು ಬೆಳೆದು ಕಾರ್ಯಕ್ರಮವನ್ನು ಶಾಸಕ ಬಹಿಷ್ಕರಿಸಿದ್ರು. ಇದು ನಿಮ್ಮ ಅಪ್ಪನ ಮನೆ ಕಾರ್ಯಕ್ರಮ ಅಲ್ಲ ಅಂತ ಹಿಂಗೆ ಹೇಳಿದ್ರು ಪ್ರದೀಪ್ ಈಶ್ವರ್. ಅಲ್ಲ, ಸರ್ಕಾರಿ ಕಾರ್ಯಕ್ರಮ, ಇಲ್ಲಿ ವ್ಯಕ್ತಿಗತವಾಗಿ ಗುಣಗಾನ ಮಾಡುವಂಥದ್ದು ಎಷ್ಟು ಸರಿ ಅಂಥೇಳಿ ಪ್ರದೀಪ್ ಈಶ್ವರ್ ಅವರು ಪ್ರಶ್ನೆ ಆಗಿತ್ತು. ಬಿಜೆಪಿ ಪ್ರೋಗ್ರಾಮ್ ಅಂತ ಏನು ಅಂದ್ಕೊಂಡಿದ್ದಾರಾ ಇದು ಅಂಥೇಳಿ ಅಲ್ಲಿ ಅವ್ರ ಕಾರ್ಯಕರ್ತರು, ಅವ್ರ ಬೆಂಬಲಿಗರು ಪ್ರದೀಪ್ ಈಶ್ವರ್ಗೆ ಗೇಲಿ ಮಾಡುವಂಥ ಪ್ರಯತ್ನವನ್ನು ಮಾಡಿದರು. ಅಲ್ಲಿ ಖಡಕ್ಕಾದಂಥ ಕೌಂಟರ್ ಕೊಟ್ಟರು. PC ಮೋಹನ್ ಬಂದು ಲಾಸ್ಟ್ಗೆ ಒಂದು ಮಾತು ಹೇಳಿ, ನಾನು ಬಿಜೆಪಿ ಸಂಸದ, ಈ ಕಾರ್ಯಕ್ರಮದಲ್ಲಿ ಇರಬೇಕಾ ಬೇಡವಾ, ಈ ರೀತಿಯಾಗಿ ಪ್ರಶ್ನೆ ಮಾಡ್ತಾರೆ. ಕುತ್ಕೊಳ್ಳಿ, ಮತ್ತೆ ಮಾತಾಡಿ, ಕುತ್ಕೊಳ್ಳಿ. ಇದನ್ನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗವರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. Are you making it BJP program? ಬಾಯಿ ಮುಚ್ಕೊಂಡು ಕುತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋ ಸ್ಟೇಟ್ ಅಲ್ಲಿ, ನಿಮ್ಮ ಅಪ್ಪನ ಸರ್ಕಾರ ಅಲ್ಲ. ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್. ಕುತ್ಕೊಳ್ಳಿ ಸರ್, ಗುಣಗಾನ ಮಾಡಬೇಡಿ. ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ ರೀ, ಅದಲ್ಲ ರೀ. ಕುತ್ಕೊಳ್ಳಿ, ನಡೀರಿ ನಡೀರಿ, ಕುತ್ಕೊಳ್ಳಿ, ಸುಮ್ಮನೆ ನೋಡಿ, ಕುತ್ಕೊಳ್ಳಿ ದಯವಿಟ್ಟು. ಎಲ್ಲ ಯಾವ ಪಕ್ಷ ಕುತ್ಕೊಳ್ಳಿ ಇಲ್ಲಿ. ಸರ್ ದಯಮಾಡಿ ಸರ್, ನೀವು ಸರ್ ದಯಮಾಡಿ ಪ್ಲೀಸ್ ಸರ್, ನೀವು ನಿಷ್ಪಕ್ಷ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿ ಗುಣಗಾನ ಮಾಡಬೇಕಾಗುತ್ತೆ. ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಗಮನಕ್ಕೆ ಕರ್ನಾಟಕ ಸರ್ಕಾರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ರಿಕ್ವೆಸ್ಟ್, ಯಾವುದೇ ರಾಜಕೀಯ ಪ್ಲಾಟ್ಫಾರ್ಮ್ ಅಲ್ಲ ಇದು. ನಿಮ್ಮೆಲ್ಲರ ಗಮನಕ್ಕೆ ಒತ್ತಡಕ್ಕೆ ಹೇಳ್ತಾ ಇದ್ದೀನಿ ನಾನು. ಪ್ಲೀಸ್ ಸರ್ ದಯವಿಟ್ಟು ಸಹಕರಿಸಿ, ರಿಕ್ವೆಸ್ಟ್ ದಯಮಾಡಿ. ಐ ರಿಪೀಟ್, ಮತ್ತೊಂದ್ಸರಿ ನಿಮ್ಮೆಲ್ಲರ ಗಮನಕ್ಕೆ. ಕುತ್ಕೊಳ್ಳಿ, ಮತ್ತೆ ಮಾತಾಡಿ, ಕುತ್ಕೊಳ್ಳಿ. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ನೋಡ್ತಾ ಇದ್ದೀವಿ ಏಟಿಗೆ ಎದುರೇಟು ರಾಜಕೀಯ ಹೈಡ್ರಾಮವೇ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಅಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ. ಮೊದಲು ಎಲ್ಲಿಂದ ಆರಂಭ ಆಯಿತು, ಪ್ರದೀಪ್ ಈಶ್ವರ್ ಕೌಂಟರ್ ಹೇಗಿತ್ತು, ಅದರ ಜೊತೆಗೆ ಒಂದು ಪ್ರತಿಷ್ಠೆಯ ಕಾಳಗವಾಗಿ ಈ ಕೈವಾರ ತಾತೆಯವರ ಕಾರ್ಯಕ್ರಮ ರೂಪುಗೊಳ್ತಾ ಅಂತ ಕೊನೆಗೂ? ಪ್ರಭು, ಕೈವಾರ ತಾತಯ್ಯನವರ ಕಾರ್ಯಕ್ರಮದಲ್ಲಿ ಸಂಸದರು ಹಾಗೆ ಶಾಸಕರ ನಡುವೆ ದೊಡ್ಡ ವಾಕ್ಸಮರ ನಡೆಯುತ್ತೆ. ಯಾಕೆಂದರೆ ತುಂಬಿದ ಅಂಥ ಸಭೆ, ಸಾರ್ವಜನಿಕರು ಆ ಒಂದು ವೇದಿಕೆಯ ಮುಂಭಾಗದಲ್ಲಿರ್ತಾರೆ. ವೇದಿಕೆಯ ಮೇಲೆ ಇದ್ದಂತಹ ಗಣ್ಯರ ನಡುವೆ ಒಂದು ರೀತಿ ದೊಡ್ಡ ಮಟ್ಟದಲ್ಲಿ ಸರ್ಕಾರಿ ಕಾರ್ಯಕ್ರಮ ಅನ್ನುವಂಥದ್ದನ್ನು ಕೂಡ ಮರೆತು ವೈಯಕ್ತಿಕವಾಗಿ ಜಿದ್ದಾಜಿದ್ದಿಗೆ ಬಿದ್ದಂತೆ ಕಾಣಿಸ್ತಾ ಇದೆ ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮ. ಸೊ ಅಲ್ಲಿ ಮೊದಲಿಗೆ PC ಮೋಹನ್, ಸಂಸದರಾಗಿರುವಂಥ BJPಯ PC ಮೋಹನ್ ಅವರು ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ ಅಸಮಾಧಾನಗಳನ್ನು ಹೊರಹಾಕ್ತಾರೆ. ನಂತರ ಪ್ರದೀಪ್ ಈಶ್ವರ್ ಅವರು ಕೂಡ ಸರ್ಕಾರ ನಮ್ಮದು ಅನ್ನುವಂಥ ದಾಟಿಯಲ್ಲಿ ಅವರು ಮಾತನಾಡ್ತಾರೆ. ಯಾಕೆಂದರೆ ಇದು BJP ಕಾರ್ಯಕ್ರಮ ಅಲ್ಲ, BJP ಸರ್ಕಾರ ಆಯೋಜನೆ ಮಾಡಿರುವಂಥ ಕಾರ್ಯಕ್ರಮ ಅಲ್ಲ, ಇದು ಸಿದ್ದರಾಮಯ್ಯನವರ ಸರ್ಕಾರ. ಯಾಕೆಂದರೆ ವೇದಿಕೆಯ ಮುಂಭಾಗದಲ್ಲಿರುವಂತಹ BJP ಕಾರ್ಯಕರ್ತರು ಕೂಡ PC ಮೋಹನ್ ಅವರ ಬಗ್ಗೆ ಯಾವಾಗ ಪ್ರದೀಪ್ ಈಶ್ವರ್ ಮಾತನಾಡೋದಕ್ಕೆ ಹೋಗ್ತಾರೆ, ಆಗ ಅಲ್ಲಿರುವಂತಹ BJP ಕಾರ್ಯಕರ್ತರು ಕೂಡ ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ ತಿರುಗಿ ಬೀಳ್ತಾರೆ, ಅವರ ವಿರುದ್ಧವಾಗಿ ಮಾತನಾಡ್ತಾರೆ. ಅದನ್ನು ಸಹಿಸಲಾಗದೆ ಪ್ರದೀಪ್ ಈಶ್ವರ್ ವೇದಿಕೆಯ ಮೇಲೇ ಬಹಿರಂಗವಾಗಿ ಅವರು ಮೈಕ್ ಮುಂದೆನೇ PC ಮೋಹನ್ ಅವರ ವಿರುದ್ಧವಾಗಿ ಮಾತನಾಡ್ತಾರೆ. ಹಾಗೆ ಕಾರ್ಯಕರ್ತರ ವಿರುದ್ಧವಾಗಿ ಕೂಡ ಅಲ್ಲಿ ಹೇಳಿಕೆಗಳನ್ನು ಕೊಡ್ತಾರೆ, ಮಾತನಾಡ್ತಾರೆ. ನೀವು ಸುಮ್ಮನೆ ಇರಬೇಕು, ನೀವು ಬಂದಿದ್ದೀರಿ, ಕೂತು ಕಾರ್ಯಕ್ರಮವನ್ನು ನೋಡಿ ನೀವು ಹೋಗಿ, ನಾವು ಯಾವುದೇ
ತಾರತಮ್ಯವನ್ನು ಮಾಡೋದಿಲ್ಲ. ಆದರೆ ಈ ರೀತಿಯಾಗಿ ನೀವು ನಮ್ಮ ಮೇಲೆ ಬೀಳೋದನ್ನು ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದು ನಿಮ್ಮ ಬಿ ಜೆ ಪಿ ಕಾರ್ಯಕ್ರಮ ಅಲ್ಲ, ನಿಮ್ಮ ಬಿ ಜೆ ಪಿ ಸರ್ಕಾರ ಇಲ್ಲಿ ಇಲ್ಲ, ಇಲ್ಲಿ ಇರುವಂಥದ್ದು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ. ಇದನ್ನು ನೀವು ತಿಳ್ಕೊಳ್ಬೇಕು ಅಂತೇಳಿ ಒಂದು ರೀತಿ ಎಚ್ಚರಿಕೆ ಕೊಡುವಂತಹ ದಾಟಿಯಲ್ಲಿ ಅವರು ಮಾತನಾಡಿದ್ದಾರೆ ಪ್ರದೀಪ್ ಈಶ್ವರ್. ಯಾಕೆಂದರೆ ನಾವಿಲ್ಲಿ ಗಮನಿಸಬೇಕಾಗತ್ತೆ, ವೇದಿಕೆ ಕಾರ್ಯಕ್ರಮಗಳಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಪಕ್ಷಗಳ ನಾಯಕರು ಕೂಡ ಇರ್ತಾರೆ. ಮಾತನಾಡುವಂತಹ ಸಂದರ್ಭದಲ್ಲಿ ನಾವು ಯಾವ ರೀತಿಯಾಗಿ ಮಾತನಾಡ್ತೇವೆ, ನಮ್ಮ ಮಾತುಗಳು ಹೇಗಿರಬೇಕು ಅನ್ನುವಂಥದ್ದು ಅಲ್ಲಿ ಮಾತನಾಡುವವರ ಗಮನದಲ್ಲಿರಬೇಕಾಗತ್ತೆ. ಈ ರೀತಿಯಾಗಿ ನೀವು ಉದ್ದಟವನ್ನು ತೋರಿದ್ದೇ ಆದರೆ ಅಲ್ಲಿ ಇಬ್ಬರು ನಾಯಕರು ಕೂಡ ಅಲ್ಲಿ ಒಂದು ರೀತಿ ವೈಯಕ್ತಿಕ ಹೇಳಿಕೆಗಳನ್ನು ಅಲ್ಲಿ ಕೊಡ್ತಾರೆ, ಹೇಳಿಕೆಗಳ ಮೇಲೆ ಹೇಳಿಕೆಗಳನ್ನು ಕೊಡ್ತಾರೆ, ನೀನಾ ನಾನಾ ಅನ್ನುವಷ್ಟರ ಮಟ್ಟಿಗೆ ಅಲ್ಲಿ ಕಾರ್ಯಕ್ರಮದಲ್ಲಿ ಹೋಗುತ್ತೆ. ಅದಕ್ಕೆ ಪೂರಕವಾಗಿ ಬಿ ಜೆ ಪಿ ಕಾರ್ಯಕರ್ತರು ಕೂಡ ಜೋರಾಗಿ ಧ್ವನಿಯನ್ನು ಎತ್ತುತ್ತಾರೆ. ಅಲ್ಲಿರುವಂತಹ ಸಭಿಕರ ಗತಿ ಏನಾಗಬೇಕು, ಯಾಕೆಂದರೆ ಇಲ್ಲಿ ಶಾಸಕರು ಮತ್ತೊಬ್ಬರು ಸಂಸದರು ಇಬ್ಬರೂ ಕೂಡ ಈ ರೀತಿಯಾಗಿ ವರ್ತನೆಯನ್ನು ತೋರಿದ್ರೆ ಅದು ವೇದಿಕೆಯ ಮುಂದೆ ಕ್ಯಾಮರಾಗಳಿರುತ್ತೆ, ನಮ್ಮನ್ನು ಕ್ಯಾಮರಾಗಳು ನೋಡ್ತಾ ಜಗತ್ತಿಗೆ ತೋರಿಸ್ತಾ ಇರ್ತವೆ. ನಾವು ಈ ರೀತಿಯಾಗಿ ಮಾತನಾಡೋದು ಸರಿಯೇನಾ ಅನ್ನುವಂಥದ್ದು ಅವರಿಬ್ಬರಲ್ಲೂ ಕೂಡ ಬರಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಇದು ವೈಯಕ್ತಿಕ ದ್ವೇಷದ ವಿಚಾರವಾಗಿ ಅಲ್ಲಿ ಬದಲಾವಣೆಯಾಗಿದ್ದು ಪ್ರದೀಪ್ ಈಶ್ವರ್ ಅವರು ಕೂಡ ಒಂದು ರೀತಿ ಹೆಚ್ಚಾಗಿ ಮಾತನಾಡಿದ್ದಾರೆ. ಅಲ್ಲಿ ಪಿ ಸಿ ಮೋಹನ್ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಮತ್ತೊಂದು ಕಡೆ ಎದುರಿಗೆ ಕುಳಿತಿದ್ದಂತಹ ಕಾರ್ಯಕರ್ತರ ವಿರುದ್ಧವಾಗಿ ಕೂಡ ಆಕ್ರೋಶಗಳನ್ನು ಹೊರಹಾಕಿದ್ದಾರೆ. ಇದನ್ನು ನೋಡಿದ್ರೆ ರಾಜಕಾರಣ ಎಲ್ಲಿಗೆ ಬಂದಿದೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಅರ್ಥಕೊಳ್ಬೇಕಾಗತ್ತೆ. ಯಾಕೆಂದರೆ ಈ ರೀತಿಯಾಗಿ ಮಾತನಾಡುವಂಥದ್ದು ಸೌಜನ್ಯ ತರುತ್ತಾ? ಯಾಕೆಂದರೆ ಅವರು ಲೀಡ್ರು, ನಾಯಕರು. ಆ ಒಂದು ಸಂದರ್ಭದಲ್ಲಿ ನಾಯಕರಾದಂಥವರು ಜನರಿಗೆ ಮಾದರಿಯಾಗಿರಬೇಕು. ತಾವು ಹೇಗೆ ನಡ್ಕೊಳ್ತೇವೆ, ನಮ್ಮ ಮಾತು ಹೇಗಿರುತ್ತೆ, ನಮ್ಮ ಶೈಲಿ ಹೇಗಿರುತ್ತೆ, ಇದೆಲ್ಲವನ್ನೂ ಕೂಡ ಜನ ನೋಡ್ತಾ ಇರ್ತಾರೆ. ನಾವು ಇಲ್ಲಿ ಯಾವ ರೀತಿಯಾಗಿ ನಮ್ಮ ವರ್ತನೆ ಇರಬೇಕು, ನಮ್ಮ ಮಾತಿನ ಮೇಲೆ ಯಾವ ರೀತಿಯಾದಂಥ ಇಡ್ತಾ ಇರಬೇಕು ಅನ್ನುವಂಥದ್ದು ಅಲ್ಲಿ ಅವರಿಬ್ಬರಲ್ಲಿ ಬರಬೇಕಾಗಿತ್ತು. ಆದರೆ ಅದು ಬಂದಂತೆ ಕಾಣಿಸ್ತಾ ಇಲ್ಲ. ಇವರು ಮಾತನಾಡೋದ್ರು ಅಂತೇಳಿ ಅವರು ಕೂಡ ಮಾತನಾಡೋದು, ಅದರ ಜೊತೆಗೆ ಕಾರ್ಯಕರ್ತರು ಕೂಡ ತಿರುಗಿ ಬೀಳೋದು ಇದೆಯಲ್ಲ, ಇದು ಅಲ್ಲಿ ಕುಳಿತಿರುವಂಥವ್ರಿಗೆ ಯಾವ ರೀತಿಯಾಗಿ ಹೋಗುತ್ತೆ. ಜೊತೆಗೆ ಕ್ಯಾಮ್ರಾಗಳ ಮುಂದೆ ಅವರು ಆ ರೀತಿಯಾದಂಥ ವರ್ತನೆಯನ್ನು ತೋರಿರೋದ್ರಿಂದ ಇಡೀ ರಾಜ್ಯಕ್ಕೆ ಹೋಗಿರುತ್ತೆ. ಪ್ರದೀಪ್ ಈಶ್ವರ್ ಈ ರೀತಿಯಾಗಿ ಮಾತನಾಡಿದಾರಪ್ಪ, ಪಿ ಸಿ ಮೋಹನ್ ಅವರು ಈ ರೀತಿಯಾಗಿ ಮಾತನಾಡಿದ್ರ, ಈ ಒಂದು ಅವರ ಮಾತಿನ ಶೈಲಿ ಜನರಿಗೆ ಹೋಗುತ್ತೆ. ಆಗ ಯಾರಿಗೆ ಮುಜುಗರ ಆಗತ್ತೆ? ಆ ಇಬ್ಬರು ನಾಯಕರಿಗೆ ಆ ಮುಜುಗರ ಆಗತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಜನನಾಯಕರಾದಂಥವರು. ಥ್ಯಾಂಕ್ ಯು ಶಿವಕುಮಾರ್ ತಮ್ಮೆಲ್ಲ ಮಾಹಿತಿಗಾಗಿ. ಸಿದ್ದರಾಮಯ್ಯಂದು ಪ್ರೋಗ್ರಾಮ್ ಇದು ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ? ಸರ್ ಅದನ್ನು ಸೀಮಿತ ಮಾಡಬೇಕು. ನೀವೆಲ್ಲ ಪಕ್ಷಗಳನ್ನ ಇಲ್ಲಿ ಗುಣಗಾನ ಮಾಡೋದಿದ್ರೆ ಇಟ್ಸ್ ನಾಟ್ ಎ ಫೇರ್. ಐ ಆಮ್ ಟೆಲ್ಲಿಂಗ್ ಟು ದ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್. ಸ್ಟಾರ್ಟಿಂಗ್ ಆಂಕರಿಂಗ್ ಇಂದ ನಾನು ನೋಡ್ತಾ ಇದ್ದೀನಿ, ಓಪನಿಂಗ್ ಸ್ಪೀಚ್ ಇಂದ ನೋಡ್ತಾ ಇದ್ದೀನಿ. ಇಟ್ಸ್ ನಾಟ್ ಫೇರ್. ನಾನು ಹೇಳೋದು ಗವರ್ನಮೆಂಟ್ ಪ್ರೋಗ್ರಾಮ್, ಸಪರೇಟ್ ಪ್ರೋಗ್ರಾಮ್ ಮಾಡಿ. ವಿ ಅಗ್ರಿ. ಹಲೋ ಪ್ರದೀಪ್ ಈಶ್ವರ್ ಅವರೇ, ಒಂದು ನಿಮಿಷ. ನಿಮ್ಗೆ ಉತ್ಸಾಹ ಇದೆ ಇಲ್ಲದೆ, ಬಟ್ ನೀವು ಕೂತ್ಕೊಂಡು ಇಲ್ಲಿ ಸಿದ್ದರಾಮಯ್ಯಂದು ಪ್ರೋಗ್ರಾಮ್ ಇದು ಅಂದ್ರೆ ನಾನು ಬಿಜೆಪಿ ಸಂಸದ ಇಲ್ಲಿ ಇರ್ಬೇಕಾ ಬೇಡವಾ? ಸರ್ ಅದನ್ನು ಸೀಮಿತ ಮಾಡಬೇಕು. ನೀವೆಲ್ಲ ಪಕ್ಷಗಳನ್ನ ಇಲ್ಲಿ ಗುಣಗಾನ ಮಾಡೋದಿದ್ರೆ ಇಟ್ಸ್ ನಾಟ್ ಎ ಫೇರ್. ಐ ಆಮ್ ಟೆಲ್ಲಿಂಗ್ ಟು ದ ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್.